ಮನೆ ಕೆಲಸದ ಬ್ಯೂಟಿಫುಲ್ ವಿಧವೆಯ ಯೌವನದ ಮೇಲೆ ಕಣ್ಣು ಹಾಕಿದ ಯಜಮಾನ. ಇವನು ಸಾಹುಕಾರ ರಾಜೇಶ್. ಮನೆಯ ಕೆಲಸದಕ್ಕೆ ರಾಧಾಳ ಜೊತೆ ಬೆಡ್ ಮೇಲೆ ರೊಮ್ಯಾನ್ಸ್ ಮಾಡುತ್ತಾ ಇರುತ್ತಾನೆ. ನಂತರ ನೀನು ನಮ್ಮಿಬ್ಬರ ಮದುವೆಯ ಬಗ್ಗೆ ನಿಮ್ಮ ಮನೆಯಲ್ಲಿ ಮಾತನಾಡು ಎಂದು ಹೇಳುತ್ತಾನೆ. ಆಗ ರಾಧಾ, ನಾನು ಪ್ರಯತ್ನ ಮಾಡುತ್ತೇನೆ. ಮನೆಯಲ್ಲಿ ಅಣ್ಣ ಅತ್ತಿಗೆ ಇಬ್ಬರೇ ಇರುವುದು. ನಮ್ಮ ತಂದೆ ತಾಯಿ ಇಲ್ಲ. ನಾವಿಬ್ಬರು ಮದುವೆ ಆಗಲು ಅವರ ಒಪ್ಪಿಗೆ ಬೇಕು ಎಂದು ಹೇಳುತ್ತಾಳೆ. ನಂತರ ಅವರಿಬ್ಬರ ಮಾತುಗಳನ್ನು ಯಾರೋ ಕಿಟಕಿ ಬಳಿ ಕೇಳಿಸಿಕೊಳ್ಳುತ್ತಾರೆ. ನಂತರ ಕೆಲಸ ಮುಗಿಸಿದ ರಾಧಾ ಮನೆಗೆ ಹೋಗಬೇಕಾದರೆ ಆ ವ್ಯಕ್ತಿ ರಾಧಾಳ ಕುತ್ತಿಗೆ ಹಿಸುಕಿ ಕೊಲೆ ಮಾಡಲು ಪ್ರಯತ್ನ ಮಾಡುತ್ತಾನೆ. ಆಗ ಅಲ್ಲೇ ದನ ಕಾಯುತ್ತಿದ್ದ ಯಾವುದೋ ವ್ಯಕ್ತಿ ಓಡಿ ಬಂದಾಗ ಅವನು ರಾಧಾಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ನಂತರ ಆ ವ್ಯಕ್ತಿ ರಾಧಾಳನ್ನು ಚೆಕ್ ಮಾಡಿ ಆಕೆ ಮೂರ್ಛೆ ಹೋಗಿದ್ದಾಳೆ ಎಂದು ತಿಳಿದು ತಕ್ಷಣ ಪೊಲೀಸರಿಗೆ ಕರೆ ಮಾಡುತ್ತಾನೆ. ನಂತರ ಪೊಲೀಸರು ಬಂದು ತನಿಖೆ ಶುರು ಮಾಡಿ ರಾಧಾಳನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ನಂತರ ಪೊಲೀಸರು ರಾಧಾಳ ಅಣ್ಣ ಉಮೇಶ್ಗೆ ವಿಷಯವನ್ನು ತಿಳಿಸುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಒಂದು ದಿನ ರಾಧಾ ತನ್ನ ಗಂಡ ತೀರಿ ಹೋದ ಮೇಲೆ ಆಕೆ ವಿಧವೆಯಾದ ನಂತರ ನೆಲೆಯಿಲ್ಲದೆ ತನ್ನ ಅಣ್ಣ ಉಮೇಶ್ ಮನೆಗೆ ಬರುತ್ತಾಳೆ. ನಂತರ ರಾಧಾ ಕಣ್ಣೀರು ಹಾಕುತ್ತಾ ಅತ್ತಿಗೆ ಹಾಗೂ ಅಣ್ಣನ ಬಳಿ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟರು ಎಂದು ಹೇಳುತ್ತಾಳೆ. ಆಗ ನೀನು ಇನ್ನು ಮೇಲೆ ನಮ್ಮ ಮನೆಯಲ್ಲೇ ಇರು ಎಂದು ಅತ್ತಿಗೆ ಸುಧಾ ಕೂಡ ಹೇಳುತ್ತಾಳೆ. ದಿನ ಕಳೆದಂತೆ ಸುಧಾ ತನ್ನ ಬುದ್ಧಿಯನ್ನು ತೋರಿಸಲು ಶುರು ಮಾಡುತ್ತಾಳೆ. ಬುಕ್ ಓದುತ್ತಿದ್ದ ರಾಧಾಳನ್ನು ಹೋಗಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿ, ನಂತರ ಬಟ್ಟೆ ಒಗಿ ಎಂದು ಆಕೆಗೆ ಒಂದರ ಹಿಂದೆ ಒಂದು ಕೆಲಸ ಹೇಳಲು ಶುರು ಮಾಡುತ್ತಾಳೆ. ಮತ್ತೊಂದು ದಿನ ಉಮೇಶ್ ಮನೆಗೆ ರೇಷನ್ ತರುವ ಬಗ್ಗೆ ಮಾತನಾಡಿದಾಗ ಸುಧಾ, ಈಗ ಮನೆಯ ಖರ್ಚು ಹೆಚ್ಚಾಗುತ್ತಿದೆ, ನೀನು ದುಡಿಯುತ್ತಿರುವುದು ಒಬ್ಬನೇ, ತಿನ್ನುವವರು ಹಲವರು ಎಂದು ಹೀಯಾಳಿಸುತ್ತಾಳೆ. ಅದನ್ನು ಕೇಳಿ ರಾಧಾಗೆ ಬೇಸರವಾಗುತ್ತದೆ. ನಂತರ ರಾಧಾ, ಅಣ್ಣ ನಾನು ಯಾವುದಾದರೂ ಕೆಲಸಕ್ಕೆ ಹೋಗುತ್ತೇನೆ, ನನಗೆ ನಿಮ್ಮ ಮೇಲೆ ಹೊರೆಯಾಗೋಕೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಆಗ ಉಮೇಶ್, ಬೇಡಮ್ಮ, ನಾನಿರುವಾಗ ನೀನೇಕೆ ಕೆಲಸಕ್ಕೆ ಹೋಗುತ್ತೀಯೇ ಎಂದು ಅವಳನ್ನು ತಡೆಯುತ್ತಾನೆ. ಪೇಪರ್ನಲ್ಲಿ ಆಡ್ ನೋಡಿದ ರಾಧಾ ಅಂದು ಸಾಹುಕಾರ ರಾಜೇಶ್ ಮನೆಗೆ ಬರುತ್ತಾಳೆ. ಆಗ ರಾಜೇಶ್, ಇಲ್ಲಿ ನಾನು ಹಾಗೂ ನನ್ನ ತಮ್ಮ ಕುಮಾರ್ ಇದ್ದೇವೆ, ಮನೆ ಕೆಲಸದವಳು ಬೇಕಾಗಿದ್ದಾಳೆ, ಜೊತೆಗೆ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು, ಹೋಮ್ ಟೇಕರ್ ಆಗಿ ಎಂದು ಆಕೆಗೆ ಹೇಳುತ್ತಾನೆ. ಆಗ ರಾಧಾ ಈ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಆಗ ರಾಧಾಳ ಗಂಡ ಸತ್ತಿದ್ದಾನೆ ಎಂದು ತಿಳಿದು ರಾಜೇಶ್ ಅವಳಿಗೆ ಸಮಾಧಾನ ಹೇಳುತ್ತಾನೆ. ಅದೇ ಸಮಯಕ್ಕೆ ರಾಜೇಶ್ನ ತಮ್ಮ ಕುಮಾರ್ ಅಲ್ಲಿಗೆ ಬಂದು ಖರ್ಚಿಗಾಗಿ ಅವನಿಂದ ಹಣ ಪಡೆದು ಹೋಗುತ್ತಾನೆ. ಅವನೊಬ್ಬ ವೇಸ್ಟ್ ಬಾಡಿಯಾಗಿರುತ್ತಾನೆ. ಅಂದು ರಾತ್ರಿಯೇ ರಾಧಾ ತನ್ನ ಅಣ್ಣನಿಗೆ ನನಗೆ ಕೆಲಸ ಸಿಕ್ಕಿದೆ ಎಂದು ಹೇಳುತ್ತಾಳೆ. ಆಗ ಉಮೇಶ್ ಬೇಡ ಎಂದರೂ ಅತ್ತಿಗೆ ಸುಧಾ, ಇಲ್ಲ, ಅವಳನ್ನು ಕೆಲಸಕ್ಕೆ ಕಳುಹಿಸಿ ಎಂದು ಹೇಳುತ್ತಾಳೆ. ಮರುದಿನವೇ ಅಡುಗೆ ಮಾಡಿ ರಾಜೇಶ್ಗೆ ರಾಧಾ ಬಡಿಸುತ್ತಾಳೆ. ಆಗ ಅಡುಗೆ ತುಂಬ ರುಚಿಕರವಾಗಿದೆ ಎಂದು ಅವನು ಹೊಗಳುತ್ತಾನೆ. ನಂತರ ರಾಧಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಕುಮಾರ್ನ ಕಣ್ಣು ಆಕೆಯ ಮೇಲೆ ಬೀಳುತ್ತದೆ. ಆಕೆಯ ದೇಹ ಸೌಂದರ್ಯವನ್ನು ಕುಮಾರ್ ಆಸೆಯಿಂದ ನೋಡುತ್ತಾನೆ. ನಂತರ ಕುಮಾರ್ ಬಂದು, ಅಣ್ಣ ನಾನು ಮನೆಯಲ್ಲೇ ಇಂದು ಊಟ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಜೇಶ್, ಏನಿವತ್ತು ಅಣ್ಣನ ಜೊತೆಯಲ್ಲಿ ಊಟ ಮಾಡುತ್ತೀಯೇ ಎಂದು ಕೇಳುತ್ತಾನೆ. ಆಗ ಕುಮಾರ್, ಊಟಕ್ಕೋಸ್ಕರ ಅಲ್ಲ, ರಾಧಾಗೋಸ್ಕರ ಎಂದು ಹೇಳಿ ನಗಾಡುತ್ತಾನೆ. ಮತ್ತೊಂದು ದಿನ ರಾಧಾಳನ್ನು ಬೆಡ್ರೂಮ್ಗೆ ಕರೆಸಿದ ರಾಜೇಶ್, ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ, ನಾನು ನಿನಗೆ ಆಸರೆಯಾಗಲು ಬಯಸುತ್ತೇನೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾನೆ. ಇದರಿಂದ ರಾಧಾಗೆ ಮೊದಲು ಸಂಕೋಚವಾಗುತ್ತದೆ. ಇದು ಹೇಗೆ ಸಾಧ್ಯ, ನಾನು ನಮ್ಮ ಅಣ್ಣ ಅತ್ತಿಗೆಯನ್ನು ಕೇಳಬೇಕು ಎಂದು ಹೇಳುತ್ತಾಳೆ. ಆಗ ರಾಜೇಶ್, ನಾನು ನಿಜವಾಗಲೂ ನಿನ್ನನ್ನು ಮದುವೆಯಾಗುತ್ತೇನೆ, ನಿನಗೆ ಬಾಳು ಕೊಡುತ್ತೇನೆ ಎಂದು ಹೇಳಿ ರಾಧಾಳನ್ನು ಬೆಡ್ ಮೇಲೆ ಎಳೆದುಕೊಂಡು ಆಕೆಯ ಜೊತೆ ಸ್ವರ್ಗ ಸುಖ ಕಾಣುತ್ತೇನೆ. ಅಂದಿನಿಂದ ಅವರಿಬ್ಬರು ಪ್ರೀತಿ ಮಾಡಲು ಶುರು ಮಾಡುತ್ತಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೂಡ ಆಟವಾಡುತ್ತಾರೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಪೊಲೀಸರು ರಾಜೇಶ್ ಮನೆಗೂ ಕೂಡ ಬರುತ್ತಾರೆ. ಆಗ ಕುಮಾರ್ನ ಕಪಾಳಕ್ಕೆ ಹೊಡೆದು, ನೀನು ಸತ್ಯ ಹೇಳು, ಆಕೆ ನಿನ್ನ ಹೆಸರು ಹೇಳಿ ಮೂರ್ಛೆ ಹೋಗಿದ್ದಾಳೆ ಎಂದು ಹೇಳುತ್ತಾರೆ. ಆಗ ಕುಮಾರ್ ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾನೆ. ಅಂದು ಒಂದು ದಿನ ಕುಮಾರ್ ರಾಧಾಳನ್ನು ಹಿಡಿದುಕೊಂಡು, ನೀನು ನನ್ನ ಅಣ್ಣನಿಗೆ ಮಾತ್ರ ಸುಖ ಕೊಡುತ್ತೀಯಾ, ನನಗೂ ಕೂಡ ಸ್ವಲ್ಪ ಸುಖ ಕೊಡು ಎಂದು ಆಕೆಯನ್ನು ಬಲವಂತ ಮಾಡುತ್ತಾ ಇರುತ್ತಾನೆ. ಅದೇ ಸಮಯಕ್ಕೆ ರಾಜೇಶ್ ಬಂದು ಅವನ ಕಪಾಲಕ್ಕೆ ಹೊಡೆದು ಅವಳನ್ನು ಬಿಡಿಸುತ್ತಾನೆ. ಮತ್ತೊಂದು ದಿನ ರಾಜೇಶ್ ಹಾಗೂ ರಾಧಾ ಇಬ್ಬರು ರೊಮ್ಯಾನ್ಸ್ ಮುಗಿಸಿ ಮಾತನಾಡುವಾಗ ಕಿಟಕಿ ಬಳಿ ಕುಮಾರ್ ಕೇಳಿಸಿಕೊಳ್ಳುತ್ತಾ ಇರುತ್ತಾನೆ. ಆಗ ರಾಧಾ, ನಾವಿಬ್ಬರು ಮದುವೆ ಆದರೆ ಜನಗಳು ಏನು ತಿಳಿದುಕೊಳ್ಳುತ್ತಾರೋ, ನಿಮ್ಮ ತಮ್ಮ ಏನು ತಿಳಿದುಕೊಳ್ಳಬಹುದು ಎಂದು ಹೇಳುತ್ತಾ ಇರುತ್ತಾಳೆ. ಅದನ್ನು ಕೇಳಿಸಿಕೊಂಡ ಕುಮಾರ್, ಓಹೋ, ಈಕೆ ನನ್ನ ಅಣ್ಣನನ್ನು ಮದುವೆಯಾಗಿ ನನ್ನ ಆಸ್ತಿಯನ್ನು ಒಡೆಯುತ್ತಾಳೆ ಎಂದು ಕೋಪಗೊಳ್ಳುತ್ತಾನೆ. ಅದಕ್ಕೆ ಅಂದಿನ ದಿನ ರಾಧಾ ವಾಪಸ್ ಹೋಗುವಾಗ ಅವಳ ಮೇಲೆ ಅಟ್ಯಾಕ್ ಮಾಡಿರುತ್ತಾನೆ. ಇದೆಲ್ಲವನ್ನು ಕುಮಾರ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಆಗ ರಾಜೇಶ್ ಕುಮಾರ್ನ ಕಪಾಳಕ್ಕೆ ಹೊಡೆದು, ಆಕೆ ನನ್ನನ್ನು ಮದುವೆಯಾಗುತ್ತಿದ್ದಳು, ಇದರಲ್ಲಿ ಅವಳ ತಪ್ಪೇನಿತ್ತು, ನೀನೇಕೆ ಹೀಗೆ ಮಾಡಿದೆ ಎಂದು ಬೈಯುತ್ತಾನೆ. ನಂತರ ಪೊಲೀಸರು ಕುಮಾರ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋನು ಪೂರ್ತಿ ನೋಡಲು ರಿಯಲ್ ಕ್ರೈಮ್ ಸ್ಟೋರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಏಕ್ ಫೂಲ್ ದೋ ಮಾಲಿ ಎಂದು ಹುಡುಕಿ ನೋಡಬಹುದು.